ಕವಡಿಮಟ್ಟಿ ಗ್ರಾಮದಲ್ಲಿ ಅದ್ದೂರಿಯಾಗಿ ನೆರವೇರಿದ ಜುಮ್ಮಣ್ಣೇಶ್ವರ ಹಾಗೂ ಬಡಗಿ ಹಬ್ಬದ ಜಾತ್ರೆ. ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಕವಡಿಮಟ್ಟಿ ಗ್ರಾಮದಲ್ಲಿ ಪ್ರತಿ 3 ವರ್ಷಕ್ಕೊಮ್ಮೆ ನಡೆಯುವ ಗ್ರಾಮದ ಆರಾಧ್ಯ ದೇವರಾದ ಜುಮ್ಮಣ್ಣ ಮುತ್ಯಾನ ಜಾತ್ರೆಯು ಬಹಳ ಅದ್ದೂರಿಯಾಗಿ ಜಾತಿ ಧರ್ಮ ಭೇದ ಮರೆತು ಗ್ರಾಮಸ್ಥರು ಎಲ್ಲರೂ ಸೇರಿ ಆಚರಿಸುವ ಜಾತ್ರೆಯಾಗಿದೆ. ಮೇ 24 ಶುಕ್ರವಾರದಂದು ರಾಜ್ಯಮಟ್ಟದ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಯು ಜರುಗುವುದು. ಮೇ 25 ಶನಿವಾರದಂದು ಹಡಗಲಿ ಮತ್ತು ಹೊಕ್ರಾಣಿ ಗ್ರಾಮದಿಂದ ಶ್ರೀ ಬೀರಲಿಂಗೇಶ್ವರ ಜೋಡು ಪಲ್ಲಕ್ಕಿಗಳನ್ನು ಗ್ರಾಮಕ್ಕೆ ಬರಮಾಡಿಕೊಳ್ಳುವುದು. ಮೇ 26 ರವಿವಾರದಂದು ಡೊಳ್ಳು ವಾದ್ಯಗಳೊಂದಿಗೆ ಗಂಗಸ್ಥಳ ಮಾಡುವುದು. ಸಂಜೆ 4 ಗಂಟೆಗೆ ಗ್ರಾಮದ ಪೂಜಾರಿ ವಂಶಸ್ಥರ ಕುಟುಂಬದಿಂದ ಬಡಗಿ ಹಬ್ಬ ಉತ್ಸವ ನಡೆಯುವುದು ಮತ್ತು ರಾತ್ರಿ 10 ಗಂಟೆಗೆ ವಾದಿ ಪ್ರತಿವಾದಿ ಡೊಳ್ಳಿನ ಪದ ಜರುಗುವುದು ಎಂದು ಗ್ರಾಮಸ್ಥರಾದ ಎಚ್.ಟಿ. ಪೂಜಾರಿ ವಕೀಲರು ಬಡಗಿ ಹಬ್ಬ ಮುಗಿದ ನಂತರ ಮಾಧ್ಯಮದ ಮುಂದೆ ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ಕವಡಿಮಟ್ಟಿ ಗ್ರಾಮದ ಊರಿನ ಹಿರಿಯರು, ಸುತ್ತಮುತ್ತಲಿನ ಗ್ರಾಮಸ್ಥರು, ಅಕ್ಕ ತಂಗಿಯರು, ತಾಯಂದಿರು ಜಾತ್ರೆಯಲ್ಲಿ ಪಾಲ್ಗೊಂಡಿದ್ದರು. ವರದಿ ಉಸ್ಮಾನ್ ಭಾಗವಾನ್. ಕವಡಿಮಟ್ಟಿ ಗ್ರಾಮದ ಬಡಗಿ ಹಬ್ಬದ ವಿಶೇಷತೆ ಕುರಿತು ತಾವು ಏನು ಹೇಳ್ತೀರಿ? ಇದು ನೀವು ನೋಡಿದ ಹಾಗೆ ಇದೊಂದು ಬಡಗಿ ಹಬ್ಬ, ಅರ್ಥ ಈರುಗುಡ್ಡಿ ಹಬ್ಬ ಅಂತ ಕರೀತಾರೆ. ಸುಮಾರು 300 ವರ್ಷಗಳ ಹಿಂದೆ ಶ್ರೀ ಹನುಮಾನ ದೇವಸ್ಥಾನಕ್ಕೆ ಪೂಜೆಯನ್ನು ಮಾಡ್ತಕ್ಕಂಥ ಪೂಜಾರಿಗೆ ಈ ಒಂದು ಮಾನ್ಯದ ಹೊಲ ಅಂತ ಕೊಟ್ಟಿರ್ತಾರೆ. ಆ ಒಂದು ಜಮೀನವನ್ನು ಈ ಜುಮ್ಮಣ್ಣ ಮುತ್ಯ ಅಂತಕ್ಕಂಥ ವ್ಯಕ್ತಿ ಭಾಳ ವ್ಯಕ್ತಿ ನಿಷ್ಠಾವಂತ. ಆ ಜಮೀನನ್ನು ಉಳ್ಕೊಂತ ತನ್ನ ಜೀವನವನ್ನು ಸಾಗಿಸುವಂತ ಬರಲಾಗಿ ಮುಂದೆ ಬ್ರಿಟಿಷರು ಆ ಕೊಟ್ಟಂಥ ಉಮ್ಮಡಿ ಜಮೀನವನ್ನು ಬಿಡಿಸ್ಕೋಬೇಕು ಅಂತೇಳಿ ಅಂದಾಗ ಈ ಜುಮ್ಮಣ್ಣ ಮುತ್ಯ ಅವರಿಗೆ ಶಿವ ಸ್ವಪ್ನ ಕಾಡ್ತಾನೆ, ನಾವ್ಯಾಕೆ ಜಮೀನನ್ನು ಕೊಡಬೇಕು ಅಂತೇಳಿ. ಆವಾಗ ಬ್ರಿಟಿಷರಿಗೆ ಮತ್ತು ಈ ಜುಮ್ಮಣ್ಣ ಮುತ್ಯನಿಗೆ ಭಾಳ ವೈರತ್ವ ಬಂದು ಒಂದು ದಿನ ಈ ದಿನನಿತ್ಯ ಹೊಲಕ್ಕೆ ಹೋಗುವಾಗ ಗಳೆ ತೊಗೊಂಡು ಹೋಗಿರ್ತಾನೆ. ಆವಾಗ ಜುಮ್ಮಣ್ಣ ಮುತ್ಯ ಒಬ್ಬನೇ ಇರ್ತಾನೆ. ಗಳೆ ಉಳಿ ಟೈಮ್ದಾಗ ಈ ಬ್ರಿಟಿಷ್ ಕೂನಿಗಳು ಈ ಜುಮ್ಮಣ್ಣ ಮುತ್ಯನ ಮೇಲೆ ಏಕೈಕಿ ದಾಳಿ ಮಾಡಿ ಅವನ ರುಂಡವನ್ನು ಮತ್ತು ಈ ದೇಹವನ್ನು ಬೇರೆ ಬೇರೆ ಮಾಡ್ತಾರೆ. ಮುಂದೆ ಜುಮ್ಮಣ್ಣ ಮುತ್ಯನ ಮರುದನ ಬುತ್ತಿ ತೊಗೋಬೇಕಂತೇಳಿ ತೊಗೊಂಡು ಹೊಲಕ್ಕೆ ಹೋಗ್ಕೊಳ್ಳ ಹೋಗ್ರಾಗ ರುಂಡು ಬೇರೆ ಈ ಮುಂದೆ ಬೇರೆ ಆಗಿರ್ತದೆ. ಆವಾಗ ರುಂಡ ಅಂದ್ರೆ ದೇಹ ಇಲ್ಲದ ರುಂಡ ಮಾತಾಡ್ತಂತ, ಇಲ್ಲ ಈಗ ಹಿಂಗಂಕರ ಆಗ್ಯದ, ನನ್ನ ಕಣ್ಣುಗುಡ್ಡಿ ಕಳೆಕಾಗ್ಯದ, ನೀವು ನನ್ನ ನೆನಪಿಗಾಗಿ ಹಿರೇಗುಡ್ಡಿ ಹಬ್ಬ ಮಾಡ್ಬೇಕಂತೇಳಿ ಜೊತೆಗೆ ನನ್ನ ದೇಹವನ್ನು ನನ್ನ ಮನೆಯ ಬಲಭಾಗದಲ್ಲಿ ನನ್ನ ಗುಡಿಯನ್ನು ಸ್ಥಾಪನೆ ಮಾಡಿ ನೀವು ನನ್ನ ಹಿರೇಗುಡ್ಡಿ ಒಂದು ನೆನಪಿನ ಅರ್ಥವಾಗಿ ನೀವು ಮಾಡ್ಕೊಂತೋರಿ. ನಮ್ಮ ಪೂಜಾರಿ ಮನೆತನಕ್ಕೆ ಯಾವತ್ತು ಬಂಗಾರದ ಹೊಗೆ ಅಂತ ಹೇಳಿರ್ತಾನೆ. ಅವತ್ತಿಂದ ಇವತ್ತುವರೆಗೆ ಕೂಡ ಆ ಹಬ್ಬನ ಮಾಡ್ಕೊತ ಬಂದೀವಿ. ಜೊತೆಗೆ ಈ ಒಂದು 2021ರಲ್ಲಿ ಮಾಡಬೇಕಾಗಿತ್ತು, ಆದರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಕೊರೋನಾ ಅಂತಕ್ಕಂಥ ಮಹಾಮಾರಿ ಬಂದಿದ್ದರಿಂದ ಈ ಒಂದು ಬಡಗಿ ಹಬ್ಬ ಮಾಡೋದು ಆಗಲಿಲ್ಲ. ಈ ವರ್ಷ ಅತಿ ವಿಜೃಂಭಣೆಯಿಂದ ಈ ಒಂದು ಬಡಗಿ ಹಬ್ಬ ಮಾಡ್ಕೊತ ಬಂದೀವಿ. ಜೊತೆಗೆ ಈ ಬಡಗಿ ಆಡ್ತಕ್ಕಂಥ ವೇಳೆಯಲ್ಲಿ ಸಾಮಾನ್ಯವಾಗಿ ತಲೆ ಹೊಡಿತಾವ, ಕಣ್ಣಿಗೆ ಪೆಟ್ಟಕ್ಕವ, ತಲೆ ಪೆಟ್ಟಕ್ಕವ, ಎಟ್ಟಾದ ಪೆಟ್ಟಾದರೂ ಕೂಡ ನಮ್ಮ ಪೂಜಾರಿ ಮನೆತನದ ಹೆಣ್ಣು ಮಕ್ಕಳು ಭಂಡಾರ ಮತ್ತು ಬಾಣವನ್ನು ಅದನ್ನು ಲೇಪನ ಮಾಡಿ ಈ ನಮ್ಮ ಬಾವಿಯಲ್ಲಿ ಜಾಗ ಮಾಡಿದ ತಕ್ಷಣ ಮುಂದೆ ಯಾರೂ ದವಾಖಾನೆ ಹೋಗ್ತಕ್ಕಂಥ ಪ್ರಶ್ನೆ ಇಲ್ಲ, ಯಾರೂ ಹೋಗಂಗಿಲ್ಲ. ಎಷ್ಟು ಜನ ಬಡಗಿ ಹಬ್ಬದಲ್ಲಿ ಪಾಲ್ಗೊಂಡಿರ್ತಾರೆ? ಸುಮಾರು ನನ್ನ ಒಂದು ಅಂದಾಜು ಪ್ರಕಾರ ನಮ್ಮ ಕುಂಟೋಜಿ ಮನೆತನದವ್ರಿಗೆ ಒಂದು ಚಾರ್ಜ್ ಇರ್ತದೆ. ಅವರು ಬಡಿ ಕಟ್ತಾರೆ. ಯಾಕಂದ್ರೆ ಮುಂಚಿತವಾಗಿ ಪೂಜಾರಿ ವಂಶಸ್ಥರು ಮೊದಲು ಮಾಡಿ 5 ಬಡಿಗೆಯನ್ನು ಕಳೆದ ನಂತರ ಮುಂದೆ ಅವರು 501 ಬಡಿಗೆಗಳನ್ನು ಕಡಿತಾರೆ. ಅವರಿಗೆ ನಮ್ಮ ಪೂಜಾರಿ ಬಾಂಧವರು ಮತ್ತು ಊರಿನ ಸಮಸ್ತ ಬಾಂಧವರ ವತಿಯಿಂದ ಅವರಿಗೆ ಸನ್ಮಾನ ಮಾಡ್ತಾ ಇವತ್ತು ಪ್ರತಿಭಾ ಬಂದದ. ಈ ಒಂದು ಬಡಗಿ ಹಬ್ಬ ಮಹಾಪುರುಷನ ಬಡಗಿ ಹಬ್ಬ. ಈ ಬಡಗಿ ಹಬ್ಬದಲ್ಲಿ ಯಾಕಿಷ್ಟು ರೋಷ ವೇಷ ಆಗುತ್ತಪ್ಪ ಅಂತಂದ್ರೆ, ಮಾಂಸಾಹಾರಿಗಳನ್ನ ಸೇವನೆ ಮಾಡಿ ಬಡಿಗೆ ಹಿಡಿದವರು ಹಂಗೇನ ಆತ ಬಂದ್ರೆ ಈ ಥರ ಒಂದು ಸ್ವಲ್ಪ ಅವಘಡ ಆಗ್ತಂತ ನನ್ನ ಅನುಭವ. ನಂದು ಇಷ್ಟು ಹೇಳಿ ಈ ನಮ್ಮ ಕವಡಿಮಟ್ಟಿ ಗ್ರಾಮದ ಈ ಪೂಜಾರಿ ವಂಶಸ್ಥರ ಕುಟುಂಬದಿಂದ ಬರ್ತಕ್ಕಂಥ ಈ ಒಂದು ಬಡಗಿ ಹಬ್ಬಕ್ಕೆ ನಾವೆಲ್ಲ ಬಂದಕ್ಕೆ ಎಲ್ಲರಿಗೆ ಶರಣ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಮತ್ತು ಈ ಕವಡಿಮಟ್ಟಿ ಹಬ್ಬದ ಜಾತ್ರೆ ವಿಶೇಷ ಬಡಗಿ ಹಬ್ಬದ ಕುರಿತು ಏನು ಹೇಳ್ತೀರಿ? ಇದರ ಸಂಪ್ರದಾಯ ಏನು? ಇದು ಸುಮಾರು 300 ವರ್ಷದ ಇತಿಹಾಸ ಇದೆ. ಇದಕ್ಕೆ ಜುಮ್ಮಣ್ಣ ಮುತ್ಯರು ಒಂದಾನೊಂದು ಕಾಲದಲ್ಲಿ ಬ್ರಿಟಿಷರು
ಅವ್ರ ಜೊತೆ ಹೋರಾಡಿಸಿ ಅವರು ಪ್ರಾಣ ತ್ಯಾಗ ಮಾಡಿದರು. ಅಂದಿನಿಂದ ಇಲ್ಲಿವರೆಗೂ ಸುಮಾರು 300 ವರ್ಷ ಆಯಿತು. ಪ್ರತಿ 3 ವರ್ಷಕ್ಕೊಂದ್ಸಲ ಇದನ್ನು ಈರ್ಗಾರ ಹಬ್ಬ ಅಂಥೇಳಿ ಬಡಿಗೆ ಹಬ್ಬ ಅಂಥೇಳಿ ಮಾಡ್ತಾ ಬಂದೀವಿ ನಾವು. ಮೊನ್ನೆ ಸಲ ಸ್ವಲ್ಪ ಕೊರೋನಾ ಅದು ಉದ್ದೇಶದ ಪ್ರಯುಕ್ತವಾಗಿ 5ನೇ ವರ್ಷಕ್ಕೆ ಆಗೈತಿದ್ದು. ಇದು ಕರ್ನಾಟಕದ ಮೂಲೆಯಲ್ಲಿ ಎಲ್ಲಿ ಇಲ್ಲ. ನಮ್ಮ ಭಾರತ ದೇಶದಲ್ಲಿ ಕರ್ನಾಟಕ ತಗೋರಿ ನೀವು, ಕರ್ನಾಟಕದೊಳಗೆ ಅದು ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕು ಕೌಡಿಮಟ್ಟಿಯೊಳಗೆ ಮಾತ್ರ ಐತಿ ಈ ಹಬ್ಬ ಇಲ್ಲ. ಸುಮಾರು 500 ಬಡಿಗೆಗಳನ್ನು ಕಟ್ಕೊಂಡು ಬರ್ತಾರೆ ಕುಂಡೋಜಿ ಮನೆಯವರು. ಅದು ಭಾಳ ನೇಮ ನೀತಿಯಿಂದ ಕಟ್ಕೊಂಡು ಬರ್ತಾರೆ. ಇದು 3 ವರ್ಷಕ್ಕೊಂದ್ಸಲ ಮಾಡ್ಕೊತ ಬಂದೀವಿ. ಇದು ಏನಾದರೂ ಅಲ್ಲಿಂದ ಬರುವಂಥ ಸಂದರ್ಭದಲ್ಲಿ ಅವರಿಗೆ ಏನಾದ್ರು ಬಡಿದು ರಕ್ತ ಬಂತಂದ್ರೆ ಬಾಣ ಮತ್ತು ಭಂಡಾರವನ್ನು ಹಚ್ಚಿ ಅದನ್ನು ಶಕ್ತಿಯ ಭಗವಂತನಿಗೆ ಐತಿ ಬೀರಲಿಂಗೇಶ್ವರ. ಸುಮಾರು ಎಷ್ಟು ವರ್ಷಗಳ ಕಾಲ ಆಯ್ತು ರೀ? ಸುಮಾರು 300 ವರ್ಷದಿಂದ ಇದು ನಡ್ಕೊಂತ 300 ವರ್ಷಗಳ ಆಯಿತು ಈ ಜಾತ್ರೆ ನೆರವೇರತೈತಿ. ಬಡಿಗೆ ಹಬ್ಬ ಆಡೋ ಸಂದರ್ಭದಲ್ಲಿ ಊರಲ್ಲಿ ಮೆರವಣಿಗೆ ಮಾಡ್ಕೊಂಬರುವಂಥ ಸಂದರ್ಭದಲ್ಲಿ ಬಡಿಗೆ ಆಡೋರಿಗೆ ಆಯ್ತು ಅಥವಾ ಯಾರ್ಯಾದ್ರಿಗೆ ಗಾಯ ಆದರೆ ಏನು ಮಾಡ್ತಿರ್ತಾವೆ? ಅದಕ್ಕೆ ನಾವು ಬಾಣ ಮತ್ತು ಭಂಡಾರ ಹಚ್ತೀವಿ. ಬಾಣ ಭಂಡಾರ ಅದು ನಮ್ಮ ಮನೆ ಹೆಣ್ಮಕ್ಳು. ಯಾವ ಮನೆ ಹೆಣ್ಮಕ್ಳು ರೀ? ಪೂಜಾರ ಮನೆ ಹೆಣ್ಮಕ್ಳು, ಕುಟುಂಬಸ್ಥರು ಪೂಜಾರಿ.
ಏ ಚಂದಾಗಿ ಮಾಡ್ಬೇಕು ನೀನು. ಅದು ಇದ್ರಾಗ ಬರೋದಲ್ಲ, ಟಿವಿಯಾಗ ಬರೋದೈತಿ ಈಗ.